ನಮಸ್ಕಾರ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್‌ಗೆ ಸ್ವಾಗತ. ಸ್ನೇಹಿತರೆ, 2024 ಡಿಸೆಂಬರ್ 21ರಂದು ನೆಲಮಂಗಲ ಬಳಿ ಒಂದು ದೊಡ್ಡ ಅಪಘಾತ ಸಂಭವಿಸಿತ್ತು. ಆ ಅಪಘಾತದಲ್ಲಿ ಸಾಫ್ಟ್‌ವೇರ್ ಉದ್ಯಮಿಯೊಬ್ಬರ ಕುಟುಂಬ 6 ಜನರ ಕುಟುಂಬವೊಂದು ಸ್ಥಳದಲ್ಲೇ ಅಪಘಾತಕ್ಕೀಡಾಗಿ ಮರಣವನ್ನ ಹೊಂದಿರ್ತಾರೆ. ಅಪಘಾತಕ್ಕೆ ಬಲಿಯಾಗಿರ್ತಾರೆ. ಆ ಘಟನೆಯಂತೆಯೇ ಈ ದಿನ ಮಾರ್ಚ್ 15, 2025ರಂದು ಬೆಳಗಾವಿ ಜಿಲ್ಲೆಯಲ್ಲಿ ಅಂತಹದ್ದೇ ಒಂದು ಘೋರವಾದ ಅಪಘಾತ ಸಂಭವಿಸಿದೆ. ಅಪಘಾತದ ತೀವ್ರತೆ ಹೇಗಿದೆ ಅಂತಂದ್ರೆ, ಆ ಒಂದು ಕಾರು ನಜ್ಜುಗುಜ್ಜಾಗಿ ಹೋಗಿದೆ. ಕಾರ್ನಲ್ಲಿ ಇದ್ದವರು ಬದುಕು ಉಳಿಯುವಂತಹ ಸಾಧ್ಯತೆಯೇ ಇಲ್ಲ ಅಂತ ಹೇಳಿ ನಾವು ಅನ್ಕೊಳ್ಬಹುದು ಆ ಕಾರಿನ ಸ್ಥಿತಿ ನೋಡಿದ್ರೆ. ಆದ್ರೆ ಇಲ್ಲಿ ಅದೃಷ್ಟ ಅನ್ನೋದು ಆ ಕಾರ್ನಲ್ಲಿ ಪ್ರಯಾಣ ಮಾಡ್ತಿದ್ದವರ ಪರ ಇತ್ತು ಅನ್ಸುತ್ತೆ. ಯಮ ಆ ಟೈಮ್ ನಲ್ಲಿ ಅವ್ರ ಕಡೆ ಗಮನ ಹರಿಸಿಲ್ವೇನೋ, ಅಥವಾ ಯಮ ಕಾಫಿ ಕುಡಿಯಕ್ ಹೋಗಿದ್ದ ಅಂತ ಕಾಣಿಸುತ್ತೆ. ನಮ್ಮ ಒಂದು ಟರ್ಮಿನಾಲಜಿನಲ್ಲಿ ಹೇಳ್ಬೇಕು ಅಂದ್ರೆ ಅಷ್ಟು ಕೂದಲೆಳೆಯ ಅಂತರದಲ್ಲಿ ಅವರಿಬ್ಬರೂ ಕೂಡ ಪ್ರಯಾಣಿಕರು ಬಚಾವಾಗಿದ್ದಾರೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಈ ಘಟನೆ ವಿವರ ಏನು, ಈ ಆಕ್ಸಿಡೆಂಟ್ ಯಾವ ರೀತಿ ಸಂಭವಿಸ್ತು ಅಂತ ತಿಳ್ಕೊಳ್ಳೋದಕ್ಕೂ ಮೊದಲು ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಎಲ್ಲೂ ಸ್ಕಿಪ್ ಮಾಡದೇನೆ. ಸ್ನೇಹಿತರೆ, ಈ ಘಟನೆ ನಡೆದಿರೋದು ಬೆಳಗಾವಿ ಜಿಲ್ಲೆನಲ್ಲಿ. ಬೆಳಗಾವಿ ಜಿಲ್ಲೆನ ಪುಣೆ ಮತ್ತು ಬೆಂಗಳೂರಿನ ಹೈವೇನಲ್ಲಿ ಈ ಒಂದು ಕಾರು ಚಲಿಸ್ತಾ ಇತ್ತು. ಇವರು ಕಾರನ್ನ ಸರ್ವಿಸ್ ಮಾಡಿಸ್ಕೊಂಡು ಹೈವೇ ಮೂಲಕ ಬರ್ತಿದ್ದಂತ ಸಂದರ್ಭದಲ್ಲಿ ಕಾರನ್ನ ಓವರ್ಟೇಕ್ ಮಾಡಕ್ಕೆ ಅಂತ ಹೇಳಿ ಒಂದು ಮಿಕ್ಸರ್ ಟ್ರಕ್, ಕಾಂಕ್ರೀಟ್ ಮಿಕ್ಸರ್ ಲಾರಿ ಒಂದು ಬರ್ತಾ ಇರುತ್ತೆ. ಏನು ಕಾರನ್ನ ಓವರ್ಟೇಕ್ ಮಾಡಿ ಮುಂದೆ ಹೋಗಿ ಒಂದು ಡಿವೈಡರ್ಗೆ ಗುದ್ದಿ ನಂತರ ಕಾರಿನ ಮೇಲೆ ಪಲ್ಟಿ ಹೊಡೆಯುತ್ತೆ. ಕಾರಿನ ಮೇಲೆ ಮಗುಚಿ ಬಿದ್ದಂತಹ ಈ ಕಾಂಕ್ರೀಟ್ ಮಿಕ್ಸರ್ ಲಾರಿ ಭಾರಿ ಗಾತ್ರದ್ದಾಗಿರುತ್ತೆ. ಕಾರು ಸ್ಥಳದಲ್ಲೇ ನಜ್ಜುಗುಜ್ಜಾಗಿರುತ್ತೆ, ಸಂಪೂರ್ಣವಾಗಿ ಅಪ್ಪಚ್ಚಿಯಾಗಿ ಹೋಗುತ್ತೆ. ಒಳಗಡೆ ಇದ್ದವರು ಬದುಕುವಂತಹ ಸಾಧ್ಯತೆನೇ ಇಲ್ಲ ಅನ್ನೋ ರೀತಿಲಿ ಸ್ಥಳಕ್ಕೆ ಅಲ್ಲಿದ್ದಂತಹ ಎಲ್ಲ ಜನರು ಕೂಡ ಒಮ್ಮೆಲೆ ಬಂದು ಸೇರ್ತಾರೆ. ಆದ್ರೆ ಕಾರಿನಲ್ಲಿ ಇನ್ನೂ ಕೂಡ ಇಬ್ಬರು ವ್ಯಕ್ತಿಗಳು ಕೂಡ ಜೀವಂತವಾಗಿ ಇರ್ತಾರೆ. ಅದರಲ್ಲಿ ಒಬ್ಬ ವ್ಯಕ್ತಿ TV9 ವರದಿಗೆ ಕೊಟ್ಟಿದ್ದಾರೆ, ಮಾಧ್ಯಮದಲ್ಲಿ ಮಾತನಾಡಿದ್ದಾರೆ. ಪರಪ್ಪ ಬಾಳೆಗಚ್ಚಿ ಅಂತ ಹೇಳಿ ಅವರು ಮಾತನಾಡಿ ಹೇಳಿದ್ದಾರೆ. ಹಾಗೆ ಅವರಿಬ್ಬರನ್ನ ರಕ್ಷಿಸೋದಕ್ಕೆ ಸ್ಥಳಕ್ಕೆ ಅಗ್ನಿಶಾಮಕ ರಕ್ಷಣಾ ಪಡೆ ಹಾಗೂ ಪೊಲೀಸರು ಹಾಗೆ ಪಬ್ಲಿಕ್ ಎಲ್ಲರೂ ಕೂಡ ಸಹಕಾರವನ್ನ ಕೊಟ್ಟಿದ್ದಾರೆ. 35 ನಿಮಿಷಗಳ ಕಾಲ ಸತತ ಕಾರ್ಯಾಚರಣೆಯನ್ನ ಮಾಡಿ ಕ್ರೇನ್ ನ ತಂದು ಕ್ರೇನ್ ಮೂಲಕ ಆ ಹೆವಿ ಗಾತ್ರದ ಕಾಂಕ್ರೀಟ್ ಲಾರಿಯನ್ನ ಎತ್ತಿ ನಂತರ ಒಳಗಡೆ ಸಿಕ್ಕಾಕೊಂಡಿದ್ದಂತಹ ಇಬ್ಬರನ್ನು ಕೂಡ ಬಚಾವ್ ಮಾಡಿದ್ದಾರೆ ಅಗ್ನಿಶಾಮಕ ದಳದವರು. ನಿಜಕ್ಕೂ ಈ ಒಂದು ಘಟನೆ ಒಬ್ಬ ಮನುಷ್ಯ ಸಾವಿನ ದವಡೆಯಿಂದ ಯಾವ ರೀತಿ ಪಾರಾಗಬಹುದು ಅಂತ ಹೇಳಿ ಒಂದು ಸಾಬೀತು ಮಾಡಿದೆ ಅಂತ ಹೇಳ್ಬೋದು. ಆಕ್ಸಿಡೆಂಟ್ ಆದವರೆಲ್ಲ ಒಂದೇ ಸತಿಗೆ ಸತ್ತು ಹೋಗ್ಬಿಡ್ತಾರೆ ಅನ್ನೋದು ನಮ್ಮ ಇದು ಆಗಿತ್ತು. ಆದ್ರೆ ಈ ಒಂದು ವಿಚಾರದಲ್ಲಿ ಇವರ ಕಡೆ ನಿಜಕ್ಕೂ ಕೂಡ ದೈವ ಒಲಿದಿತ್ತು ಅನ್ಸುತ್ತೆ, ಇವ್ರಿಗೆ ಪುನರ್ಜನ್ಮ ಸಿಕ್ಕಿತ್ತು ಅನ್ಸುತ್ತೆ. ಈ ರಕ್ಷಣೆ ಕಾರ್ಯ ಬಹಳ ತುಂಬಾ ಚೆನ್ನಾಗಿ ನಡೀತು. ಹಾಗೆ ಇಬ್ಬರು ಸ್ನೇಹಿತರು ಕಾರ್ನಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ರು. ಪರಪ್ಪ ಬಾಳೆಕಾಯಿ ಅಂತ ಹೇಳಿ ಒಬ್ರು, ಹಾಗೆ ಇವರು ರಾಮದುರ್ಗ ತಾಲೂಕಿನ ಬಾಗೋಚಿ ಕಪ್ಪದಿಂದ ಕಾರ್ನ ಸರ್ವಿಸ್ ಮಾಡ್ಕೊಂಡು ರಸ್ತೆ ಮಾರ್ಗವಾಗಿ ಹೋಗ್ತಾ ಇದ್ರು ಬೆಂಗಳೂರು ಪುಣೆ ಹೈವೇನಲ್ಲಿ. ಆಗ ಕಾರನ್ನ ಓವರ್ಟೇಕ್ ಮಾಡಕ್ ಬಂದಂತಹ ಈ ಒಂದು ಲಾರಿ ಕ್ಷಣಾರ್ಧದಲ್ಲಿ ಮೇಲ್ ಬಿದ್ದಿದ್ದು ಇವರ ಅರಿವಿಗೂ ಕೂಡ ಬರ್ಲಿಲ್ಲ. ಇವ್ರೇನು ಸತ್ತೇ ಹೋಗಿದೀವಿ ಅಂತ ಅನ್ಕೊಳ್ಳೋಷ್ಟ್ರಲ್ಲಿ ಅವ್ರಿಗೆ ಏನೂ ಆಗಿಲ್ಲ, ನಾವಿನ್ನು ಬದುಕಿದೀವಿ ಅಂತ ಅನ್ಸುತ್ತು. ಆಗ ಅವರು ಕೂಗಾಡೋದಕ್ಕೆ ಶುರು ಮಾಡ್ಕೊಂಡ್ರು. ಉಸಿರಾಡೋದಕ್ಕೂ ಕೂಡ ಅಲ್ಲಿ ತೊಂದರೆ ಆಗ್ತಿತ್ತಂತೆ. ಇಮಿಡಿಯೇಟ್ ಆಗಿ ಜನ ಅವರಿಗೆ ಸ್ಪಂದಿಸಿದ್ರು, ಕ್ರೇನ್ ನ ತರಿಸಿದ್ರು. ಹಾಗೆ ಅಗ್ನಿಶಾಮಕ ದಳ ಬಂತು, ಎಲ್ಲರೂ ಸೇರಿ ಅವರನ್ನ ಬಚಾವ್ ಮಾಡಿದ್ದಾರೆ. ನೀವು ಈ ವಿಡಿಯೋದಲ್ಲಿ ನೋಡ್ತಾ ಇದ್ದೀರಾ ಅವರು ಯಾವ ರೀತಿ ಸ್ಥಿತಿನಲ್ಲಿ ಸಿಲುಕು ಹಾಕಿಕೊಂಡಿದ್ದಾರೆ ಅಂತ. ನಿಜಕ್ಕೂ ಕೂಡ ಇಲ್ಲಿ ವಿಲ್ ಪವರ್ ಬೇಕು. ಸಂಕಷ್ಟದಲ್ಲಿ ಸಿಕ್ಕಾಕೊಂಡಿದ್ದಾಗ ನಾವು ನಮ್ಮ ಜಾಣ್ಮೆನ ಪ್ರದರ್ಶಿಸಬೇಕು, ಪ್ಯಾನಿಕ್ ಆಗಬಾರ್ದು. ನಾವು ಉಸಿರನ್ನ ಗಟ್ಟಿಗೆ ಇಟ್ಕೊಂಡು ನಾವು ಬದುಕ್ತೀವಿ ಅನ್ನುವಂತ ಒಂದು ಅಚಲವಾದ ನಂಬಿಕೆನ ಇಟ್ಕೋಬೇಕು. ಸತತ 35ರಿಂದ 40 ನಿಮಿಷಗಳ ಕಾಲ ಕಾರ್ಯಾಚರಣೆ ಮಾಡಿ ಅವರಿಬ್ಬರನ್ನ ಕೂಡ ಹೊರಗಡೆ ಕರ್ಕೊಂಡ್ ಬಂದ್ರು. ಅವರಿಬ್ಬರಿಗೂ ಯಾವುದೇ ರೀತಿಯಾದಂತಹ ಗಾಯಗಳಾಗಿಲ್ಲ, ಬದುಕುಳಿದಿದ್ದಾರೆ. ಒಂದು ಪವಾಡ, ಒಂದು ಮಿರಾಕಲ್ ಅಂತ ಅದೃಷ್ಟ ಅವ್ರ ಕಡೆ ಇತ್ತು ಅನ್ಸುತ್ತೆ. ಅವರು ಬಚಾವಾಗಿ ಬಂದಿದ್ದಾರೆ. ನಿಜಕ್ಕೂ ಇದು ಒಂದು ರೀತಿಯಾದಂತಹ ಎಚ್ಚರಿಕೆ. ಆಕ್ಸಿಡೆಂಟ್ ಆದವರು ಉಳಿಬಹುದು, ನೀವು ಪ್ಯಾನಿಕ್ ಆಗ್ಬೇಡಿ.
ಏನು ಗಟ್ಟಿಯಾಗಿರಿ, ಆಲೋಚನೆ ಸ್ಟ್ರಾಂಗ್ ಆಗಿರ್ಲಿ, ಪಾಸಿಟಿವ್ ಆಗಿ ಯೋಚನೆ ಮಾಡಿದ್ರೆ ನಾವು ಸರ್ವೈವ್ ಆಗ್ಬೋದು. ಆ ಅದೃಷ್ಟ ಅವ್ರ ಕಡೆ ಹೇಗಿತ್ತು ಅನ್ನೋದನ್ನ ನೋಡ್ಬೋದು. ನಾನ್ ನಿಮ್ಗೆ ಎಕ್ಸಾಂಪಲ್ ಹೇಳಿದೀನಿ. ನಿಜಕ್ಕೂ ಇದು ಒಂದು ಅದೃಷ್ಟನೇ ಅಂತ ಹೇಳ್ಬೋದು. ಅವರಿಗೆ ಪುನರ್ಜನ್ಮ ಸಿಕ್ಕಿದೆ. ಅವರು ಕೂಡ ಮಾಧ್ಯಮದ ಜೊತೆಗೆ ಅದೇ ಮಾತನ್ನ ಹಂಚ್ಕೊಂಡ್ರು. ಈ ರೀತಿಯಾದಂತಹ ಆಕ್ಸಿಡೆಂಟ್ ನಲ್ಲಿ ಪಾರಾಗಿರುವಂತಹ ಕಡಿಮೆ ಜನರಲ್ಲಿ ಇವರು ಒಬ್ರು. ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧ್ರುವತಾರೆ ಯೂಟ್ಯೂಬ್ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.